ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತೆಗೆಸಿಕೊಂಡು ಕರ್ತನ ಕರಳಿಸಿಕೊಟ್ಟು ಚಿಕ್ಕ ಪ್ರಾರ್ಥನೆ ಮಾಡಿ ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ಕರ್ತಾವೆ, ನಿಮಗೆ ಸ್ತೋತ್ರಪ್ಪ. ಪವಿತ್ರಾತ್ಮರೇ, ಈ ವಾಕ್ಯದೊಂದಿಗೆ ಸ್ವಾಮಿ ನೀವು ಮಾತನಾಡಲಿ ತಂದೆ. ನಾವು ಕೇಳುತ್ತೇವಪ್ಪ. ಕೇಳಿದ ಮಾತ್ರವಲ್ಲದೆ ಕೈಗೊಂಡು ನಡೆಯಕ್ಕೆ ಕೃಪೆ ಕೊಡು, ಸಹಾಯ ಮಾಡು. ಯಾವ ದುಷ್ಟ ಆಲೋಚನೆ ನಡೆಯದಂತೆ ನಮ್ಮನ್ನು ಕೃಪೆಯಲ್ಲಿ ಮರೆಮಾಚಿ ನಡೆಸು. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಪರಲೋಕ ತಂದೆ. ಯೆರೆಮೀಯ ಪ್ರವಾದನೆ ಗ್ರಂಥದಲ್ಲಿ 15ನೇ ಅಧ್ಯಾಯ, ಅದರಲ್ಲಿ 19ನೇ ವಚನವನ್ನು ತೆಗೆದುಕೊಳ್ಳೋಣ. ಇದರಿಂದ ಯೆಹೋವನು ಹೀಗೆಂದಿದ್ದಾನೆ, ನೀನು ನನ್ನ ಕಡೆಗೆ ಹಿಂದಿರುಗಿದರೆ ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ತಿರುಗಿ ಸೇರಿಸಿಕೊಳ್ಳುವೆನು. ಹಾಲೆಲೂಯಾ. ಇದು ಯಾರಿಗೆ ಹೇಳ್ತಾ ಇರೋದು ಅಂದರೆ, ದೇವರು ಯೆಹೋವನು ಪ್ರವಾದಿಯನ್ನು ಧೈರ್ಯಗೊಳಿಸಿದ್ದು ಈ ಸಂದೇಶ ಅಲ್ಲಿ. ಇದರಿಂದ ಯೆಹೋವನು ಹೀಗೆಂದಿದ್ದಾನೆ, ದೇವರು ಪ್ರವಾದಿಗೆ ಹೀಗೆ ನಾನು ಹೇಳುತ್ತಾ ಇದ್ದೇನೆ, ನನ್ನ ಮಾತನ್ನ ಕೇಳಿ ಅದರಂತೆ ನೀನು ನಡೆದರೆ ನೀನು ನನ್ನ ಬಾಯಿ ಆಗಿರುವಿ ಅಂತ. ಹಾಲೆಲೂಯಾ. ಯಾಕಂದರೆ ಎಷ್ಟೋ ನಾವು ಕೆಲವು ಸೇವಕರು ಪ್ರವಾದನೆ ನುಡಿಯುವಾಗ ಅದು ನಿಜವಾಗ್ಲೂ ದೇವರಿಂದನೇ ಬಂದಿರುತ್ತೆ. ಯಾಕಂದರೆ ಅವರ ಸ್ವಂತದಿಂದ ಏನೂ ಮಾಡಲಿಕ್ಕಾಗಲ್ಲ. ದೇವರ ವಾಕ್ಯ ಹೇಗೆ ಹೇಳ್ತದೆ, ನಿನ್ನ ಸ್ವಂತ ಜ್ಞಾನ, ಸ್ವಂತ ಬುದ್ಧಿಯಿಂದ ಒಂದು ಕೂದಲು ಬೆಳ್ಳಿಗೆ, ಒಂದು ಕೂದಲು ಕಲ್ಲು ಕರ್ರಿಗೆ ಮಾಡಲಿಕ್ಕೆ ಆಗುವುದಿಲ್ಲ. ಹಾಲೆಲೂಯಾ. ಇಲ್ಲಿ ಜನರಿಗೆ ಮೆಚ್ಚುಗೆ ಮಾಡ್ಬೋದು ಮೇಲುನೋಟಕ್ಕೆ, ಆದರೆ ದೇವರ ಆತ್ಮನ ಒಳಗಡೆ ಇಲ್ಲ ಅಂದರೆ, ಪವಿತ್ರಾತ್ಮರ ಕಾರ್ಯ ನಡೆದಿಲ್ಲ ಅಂದರೆ ಅಲ್ಲಿ ಏನೂ ಇರುವುದಿಲ್ಲ. ಆಲಯದಲ್ಲಿ ವಾಕ್ಯ ಸಾರುವಾಗ ದೇವರಾತ್ಮನ ಪ್ರೇರೇಪಣೆಯಿಂದ ಸಾರುವಂತ ಆ ಸಂದೇಶ ಹೇಗಿರ್ತದೆ. ಹಾಲೆಲೂಯಾ. ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಅಷ್ಟು ದೇವರು ನಮ್ಮನ್ನ ಅವ್ರ ಕೃಪೆಯಲ್ಲಿ ಮರೆಮಾಚಿ ನಡೆಸುವಂಥವರಾಗಿದ್ದಾರೆ. ಇಲ್ಲ ಅಂತಂದ್ರೆ ಏನೂ ಉಪಯೋಗ ಇರೋದಿಲ್ಲ. ಹಾಲೆಲೂಯಾ. ಆ ವಾಕ್ಯ ಸಾರುವಾಗ ನಾವು ಕೇಳ್ತೀವಿ, ಬರ್ತೀವಿ ಅಷ್ಟೇ. ಇದು ಯಾವುದು ನಮ್ಗೆ ಅರ್ಥನೂ ಆಗುವುದಿಲ್ಲ. ಹಾಗಾಗಿ ಇಲ್ಲಿ ಪ್ರವಾದಿಗಳಿಗೆ ದೇವರಿಗೆ ಹೇಳ್ತಾರೆ, ನನ್ನ ಕಡೆಗೆ ಹಿಂದಿರುಗಿದರೆ ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ತಿರುಗಿ ಸೇರಿಸಿಕೊಳ್ಳುವೆನು. ನೀನು ತುಚ್ಛವಾದದನ್ನು ನಿರಾಕರಿಸಿ ಅಮೂಲ್ಯವಾದದನ್ನು ಪ್ರಕಾಶಪಡಿಸಿದರೆ ನೀನು ನನ್ನ ಬಾಯಂತಿರುವಿ. ಹಾಲೆಲೂಯಾ. ಇಲ್ಲಿ ಈ ಲೋಕಕ್ಕೆ ಸಂಬಂಧಪಟ್ಟವಾದನ್ನ ಬಿಟ್ಬಿಟ್ಟು ನೀವು ಒಳ್ಳೆ ಜ್ಞಾನದಿಂದ ಯಾವಾಗಲೂ ಪ್ರವಾದಿಗಳಿಗೆ ದೇವರು ಹೇಳಿದ ಮಾತ್ರವೇ ಸಾರಬೇಕು. ದೇವರು ಪವಿತ್ರಾತ್ಮರು ಯಾವಾಗಲೂ ಅವರ ಸಂಗಡ ಇರ್ತಾರೆ. ಅವರು ನುಡಿಯುವಂತ ಮಾತುಗಳೇ. ಯಾಕಂತಂದ್ರೆ ದೇವರ ವಾಕ್ಯ ಹೇಳ್ತದೆ, ಈ ಭೂಮಿ ಮೇಲೆ ಏನು ನಡೆಯೋದಾದ್ರೆ ನಾನು ಮೊದಲು ಪ್ರವಾದಿಗಳಿಗೆ ನಾನು ಹೇಳ್ತೇನೆ. ಪ್ರವಾದಿಗಳಿಗೆ ನಾನು ತಿಳಿಸದೆ ಯಾವ ಕೆಲಸವೂ ದೇವರು ಮಾಡುವುದಿಲ್ಲ. ಹಾಗಾಗಿ ಆ ಪ್ರವಾದನೆ ನುಡಿಗಳನ್ನ ನಾವು ನಂಬಬೇಕು. ನೋಡಿ, 2 ಪೂರ್ವಕಾಲ ಕೃತ್ಯಾಂತೆ 20:20 ಹೇಳ್ತದೆ, 20, 21, 20 ಇರಬೇಕು. ಪ್ರವಾದಿಗಳನ್ನ ನೀವು ನಂಬಿರಿ. ಹಾಲೆಲೂಯಾ. ನಾವು ಎಷ್ಟೋ ಜನ ನಂಬುತ್ತಾರೆ, ಕೆಲವರು ನಂಬಲ್ಲ. ನಂಬದೇ ಇರೋರಿಗೆ ಯಾವ ಕಾರ್ಯಗಳು ನಡೆಯುವುದಿಲ್ಲ. ಯಾಕಂದ್ರೆ ಇಲ್ಲಿ ದೇವರ ವಾಕ್ಯ ಹೇಗಿದೆ ಅಂತಂದ್ರೆ, ನೀನು ನಂಬಿದಂತೆ ನಿನಗಾಗಲಿ. ನೀನ್ ನಂಬಿಲ್ಲ ಅಂತಂದ್ರೆ ಏನು ಇಲ್ಲ ಅಲ್ಲಿ. ಸುಮ್ಮನೆ ಹೋಗೋದು ಬರೋದು, ಹೋಗೋದು ಬರೋದು, 1ನೇ ಕ್ಲಾಸಲ್ಲಿ ಹೋಗೋದು, 1ನೇ ಕ್ಲಾಸಿಂದ ತಿರುಗಿ ಬರೋದು, ವಾರ ಆದ್ರೆ ಹೋಗೋದು ಬರೋದು, ಹೋಗೋದು. ಪ್ರಾಯ ಆಗುತ್ತೆ ಅಷ್ಟೇ. ಪ್ರಾಯ ಮುಂದೆ ಹೋಗ್ತಾ ಇರ್ತದೆ. ನಾವು ಅದೇ 1ನೇ ತರಗತಿಯಲ್ಲೇ ಕೂತಿರ್ತೇವೆ, ಫಸ್ಟ್ ಸ್ಟ್ಯಾಂಡರ್ಡ್. ಹಾಲೆಲೂಯಾ. ಫಸ್ಟ್ ಸ್ಟ್ಯಾಂಡರ್ಡ್ನಲ್ಲಿ ಕೂರ್ಲಿಕ್ಕೆ ಅಲ್ಲ ನಮ್ಮನ್ನ ಕರೆದಿರೋದು. ಪ್ರಿಯನಾದ ಸಹೋದರ ಸಹೋದರಿಯರೇ, ಕರ್ತನಲ್ಲಿ ನಾವು ಯಾವಾಗಲೂ ಮುಂದೆ ಹೋಗ್ತಾ ಇರಬೇಕು, ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ. ಅವಾಗ ದೇವರು ನಮ್ಮನ್ನ ಸುಮ್ಮನೆ ಬಿಡುವುದಿಲ್ಲ. ಇವನು ನನ್ನನ್ನು ಹಿಂಬಾಲಿಸ್ತಾ ಇದ್ದಾನೆ, ನನ್ನ ವಾಕ್ಯವನ್ನು ಕೈಗೊಂಡು ನಡೀತಾ ಇದ್ದಾನೆ, ನನ್ನ ಮಾತಿನ ಮೇಲೆ ಹೆಜ್ಜೆ ಇಡ್ತಾ ಇದ್ದಾನೆ,
ಈತನಿಗೆ ಇನ್ನು ತಲಾಂತುಗಳನ್ನು ಹೆಚ್ಚಿಗೆ ಕೊಡ್ರಿ. ಈ ತಲಾಂತಿನ ಬಗ್ಗೆ ನಮಗೆಲ್ಲ ಗೊತ್ತಿದೆ. 1 ತಲಾಂತು, 2, 3, 4 ಆ 4 ಮಾಡಿದವ್ರಿಗೆ ಏನಾಯಿತು, ಮತ್ತೆ ಅವ್ರನ್ನ ವಾಪಸ್ ತೆಗೆದುಕೊಂಡು ಮತ್ತೆ ಹೆಚ್ಚಿಗೆ ಕೊಟ್ಟರು. 1 ತಲಾಂತವನಿಗೆ ಎಂತ ಮಾಡಿದರು? ಹಲ್ಲೆಲೂಯಾ. ಹಾಗಾಗಿ ನಾವು ಕೊಟ್ಟಿರೋ ತಲಾಂತನ್ನು ನಾವು ಹೆಚ್ಚು ಮಾಡಬೇಕು. ನಾವು ಪ್ರಾರ್ಥನೆಯಲ್ಲಿಯೂ ವಾಕ್ಯದಲ್ಲಿಯೂ ಎಲ್ಲ ದೇವರೇ ನಿನ್ನ ನಡೆಸು ಸ್ವಾಮಿ. ಯಾವಾಗ ನಾವು ದೇವರ ಹತ್ರ ನಾವು ಮನಮರುತ್ತೇವೋ, ನಾವು ನಾವು ಗೋಳಾಡ್ತೀವೋ, ಸ್ವಾಮಿ ನಮ್ಮನ್ನು ನೀನು ನಡೆಸು ದೇವರೇ, ನಿನ್ನ ಕೈಯಲ್ಲಿ ನಮ್ಮನ್ನು ಇಟ್ಟುಕೊಂಡು ನಡೆಸಪ್ಪ, ನಿನ್ನ ರೆಕ್ಕೆಯಲ್ಲಿ ಮರೆಮಾಚು ದೇವರೇ ನನ್ನ ಕುಟುಂಬವನ್ನು ಅಂತ ನಾವು ಯಾವಾಗ ದೇವರ ಹಸ್ತಕ್ಕೆ ಕೊಡ್ತೀವೋ, ನಾವು ನಿಜವಾಗಲೂ ದೇವರು ಅವಾಗ ನಮ್ಮನ್ನು ಕೈ ಹಿಡಿದು ನಡೆಸ್ತಾರೆ. ಹಲ್ಲೆಲೂಯಾ. ಹಾಗಾಗಿ ನೋಡಿ, ಇದು ದೇವರ ವಾಕ್ಯಕ್ಕೆ ನಾವು ಹೇಗೆ ಅಂತಂದರೆ, ನಾವು ಈಗ ಮನೆಯಲ್ಲಿ 4 ಜನ ಇರ್ತೇವೆ. ಅದರಲ್ಲಿ ಒಬ್ಬರು ನಂಬಿ 3 ಜನ ನಂಬಲಿಲ್ಲ ಅಂದರೆ, ಇಲ್ಲ ಇಬ್ಬರು ನಂಬಿ 2 ಜನ ನಂಬಲಿಲ್ಲ ಅಂದರೆ, ನಾವಿಲ್ಲಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ಇಲ್ಲೆಲ್ಲೋ ಎದ್ದೇಳ್ತಾರೆ, ಹೋಗ್ತಾರೆ, ಬರ್ತಾರೆ. ಹಾಗೆ ಇರಬಾರ್ದು. ಕುಟುಂಬ ಪ್ರಾರ್ಥನೆ ಅಂತಂದರೆ ನಾವು 2 ಜನ ಇದ್ದರೂ ಸರಿ, 4 ಜನ ಇದ್ದರೂ ಸರಿ, ಯಾರೂ ಇಲ್ಲಾಂದರೆ ಒಬ್ಬರಿದ್ದರೂ ಸರಿ. ನಾವು ಇಲ್ಲಿ ಮನುಷ್ಯನಿಗೆ ಮರೆ ಮಾಡ್ಬೋದು, 4 ಜನ ಇದ್ರೋದನ್ನು ನೋಡಿ 6 ಜನ ಅಂತ ಹೇಳ್ಬೋದು, 10 ಅಂತ ಹೇಳ್ಬೋದು, ಅದು ಬೇರೆ. ಆದರೆ ದೇವರಿಗೆಲ್ಲ ಗೊತ್ತುಂಟು, ನಾವು ಮರೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾವು 2 ಜನ ಕೂತ್ಕೊಂಡು ನಾವು ಪ್ರಾರ್ಥನೆ ಮಾಡಿದ್ವಿ, ದೇವರಿಗೆ ನಾವು ಅಂದರೆ ಪರಲೋಕ ಸೇರುವಂಥ ಪ್ರಾರ್ಥನೆಗಳಾಗಿರಬೇಕು. ಏನೋ ಈ ರೂಢಿ ಮಾಡ್ದಂಗೆ, ಅಯ್ಯೋ 7 ಗಂಟೆ ಆಯಿತು ನಾವು ಪ್ರಾರ್ಥನೆ ಮಾಡಬೇಕು, ಅಯ್ಯೋ 8 ಗಂಟೆಗೆ ನಾನು ಹೇಳಿದ್ರು ಆ ಪ್ರಾರ್ಥನೆ ಮಾಡಿ, ಹಂಗಲ್ಲ. ಅದಕ್ಕಾಗಿ ಅಲ್ಲ, ನಾವು ಬರೀ ಟೈಮ್ ನೋಡಿಕೊಂಡು ನಾನು ಟೈಮ್ ಆಯ್ತಲ್ಲ ಪ್ರಾರ್ಥನೆ ಮಾಡಬೇಕು, ನಿಮ್ಮ ಒಳಗಡೆಯಿಂದ ಬರಬೇಕಿದು. ಹಲ್ಲೆಲೂಯಾ. ನಾವು ಏನೇ ಕೆಲಸ ಇದ್ರೂ ರಾತ್ರಿ ಸಂಜೆ ಹೊತ್ತು ಮನೆಗೆ ಬಂದು ಮನೆಯಲ್ಲಿದ್ದು ನಾವು ಪ್ರಾರ್ಥನೆ ನಡೆಸಬೇಕು, ಕುಟುಂಬ ಪ್ರಾರ್ಥನೆ ನಡೆಸಬೇಕು. ದುರಾತ್ಮನಿಗೆ ಯಾವುದೇ ಕಾರಣಕ್ಕೂ ನಾವು ಅವಕಾಶಗಳನ್ನು ಕೊಡಬಾರದು. ಎಲ್ಲಿ ಪ್ರಾರ್ಥನೆ ನಡೆಯುವುದಿಲ್ಲ ಅಲ್ಲಿ ದುರಾತ್ಮನ ಕಾರ್ಯ ಸ್ಟಾರ್ಟ್ ಆಗುತ್ತೆ. ಹಲ್ಲೆಲೂಯಾ. ನಾವು ಚೆನ್ನಾಗಿ ಯೋಚನೆ ಮಾಡಬೇಕು. ತಾತ್ಕಾಲಿಕ ನಮಗೇನು ಗೊತ್ತಾಗೋದಿಲ್ಲ, ಸ್ವಲ್ಪ ಸಮಯ ಹೋಗ್ತಾ 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 ಮನೆಯಲ್ಲಿ ಯಾವುದಾರ ಒಂದು ರೀತಿ ಬಿತ್ತುತ್ತಾನೆ. ಒಂದು ಹೆಂಡತಿಗೆ ಬಿತ್ತುತ್ತಾನೆ, ಇಲ್ಲ ಗಂಡನಿಗೆ ಬಿತ್ತಾನೆ, ಇಲ್ಲಾಂದರೆ ಮಕ್ಕಳು, ಇಲ್ಲ ಏನಾದರೂ ಆ ಕಡೆ ಈ ಕಡೆ ಮನೆಯವ್ರಿಗೂ ಎಲ್ಲಿಂದಾರ ಒಂದು ಬಿತ್ತುತ್ತಾನೆ, ವೈಮನಸ್ಸು ತರ್ತಾನೆ, ನಿನ್ನ ಪ್ರಾರ್ಥನೆ ಭಂಗಪಡಿಸ್ತಾನೆ, ಅಂದರೆ ಅಡ್ಡಿ ಮಾಡ್ತಾನೆ. ನೀ ಪ್ರಾರ್ಥನೆ ಮಾಡಬಾರ್ದು. ಹಲ್ಲೆಲೂಯಾ. ಎಷ್ಟೋ ಮನೆಗಳಲ್ಲಿ ಹೆಂಡತಿ ಪ್ರಾರ್ಥನೆಗೆ ಬಂದರೆ ಗಂಡ ಬರುವುದಿಲ್ಲ, ಗಂಡ ಬಂದರೆ ಹೆಂಡತಿ ಬರುವುದಿಲ್ಲ, ಇವರಿಬ್ಬರು ಬಂದರೂ ಮಕ್ಕಳು ಬರುವುದಿಲ್ಲ. ಹಲ್ಲೆಲೂಯಾ. ಯಾಕೆ? ಇದು ದುರಾತ್ಮನ ನಡೆಸ್ತಾ ಇರೋಕ್ಕೆ ಕ್ರಿಯೆ ಇದು. ಅವತ್ತು ಬಹಳ ಕೆಲಸ, ಪ್ರಾರ್ಥನೆ ಅಂತ ಹೇಳಿದ್ರೆ ಫುಲ್ ಕೆಲಸ ಬತ್ತು, ನನಗೆ ಬಿಡೋನೇ ಇಲ್ಲ. ಹಲ್ಲೆಲೂಯಾ. ನೀನು ಎಲ್ಲಿ ಕೂಡಿಸಿಟ್ಕೊಳ್ತಾ ಇದೆಯಾ ಅಂತ ಸತ್ಯ ಅದು ಅರ್ಥ ಆಗ್ತಾ ಇಲ್ಲ. ನೀವು ಕೆಲಸ ಮಾಡಿದ್ರೂ ಊಟ ಮಾಡ್ತೀರಿ, ಕೆಲಸ ಮಾಡಲಿಲ್ಲ ಅಂದ್ರೂ ಊಟ ಮಾಡ್ತೀರಿ. ಹಾಗಾಗಿ ಇಸ್ರಾಯೇಲ್ ಜನರು ನನ್ನ ದೇವರು ನಮ್ಮನ್ನು ತೋರಿಸಿದ್ದಾರೆ. ಆ 40 ವರ್ಷಗಳು ನಡೆಸುವಾಗ ದೇವದೂತರು ತಿನ್ನುವಂಥ ಮನ್ನಗಳನ್ನು ಕೊಟ್ಟರು. ಮಾಂಸ ಹಕ್ಕಿಗಳು, ದೊಡ್ಡ ದೊಡ್ಡ ಹಕ್ಕಿಗಳು, ಅಂಥ ಹಕ್ಕಿ ಅವ್ರ ಕೈಗೆ ಸಿಗುವಂಗೆ ಮಾಡಿ ಹೊಟ್ಟೆ ತುಂಬ ಮಾಂಸ ತಿನ್ನಂಗೆ ಮಾಡಿದ್ರು. ಬಂಡೆ ಹೊಡೆದು ನೀರನ್ನ ಕೊಟ್ಟರು ದೇವರು. ಕೆಲಸಕ್ಕೆ ಹೋಗಿದ್ರು ಅವಾಗ. ಹಲ್ಲೆಲೂಯಾ. ನಾವು ಲಾಕ್ಡೌನ್ ಟೈಮಲ್ಲಿ 2 ವರ್ಷ ಕೂತಿದ್ವಲ್ಲ ಪ್ರಿಯನಾದ ಸಹೋದರ ಸಹೋದರಿಯರೇ, ಎಷ್ಟು ಜನ ಕೆಲಸ ಮಾಡಿದ್ರಿ ಆ ಟೈಮಲ್ಲಿ? ನಾನಂತೂ ಸತ್ಯ 2 ವರ್ಷ ಕೆಲಸ ಮಾಡಲಿಲ್ಲ. ಹಲ್ಲೆಲೂಯಾ. ಈ ಲಾಕ್ಡೌನ್ ಫ್ರೀ ಅಂತ ಮಾಡಿದ ಮೇಲೆ ಏನೋ 2 ಗಂಟೆ 3 ಗಂಟೆ ಸ್ವಲ್ಪ ಈ ಕೆಲಸಗಾರರಿಗೆ ಸ್ವಲ್ಪ ರಿಲೀಫ್ ಕೊಟ್ಟಿದ್ದೀನಿ, ಅವರು ಮಾಸ್ಕೆಲ್ಲ ಹಾಕ್ಕೊಂಡು ಕೆಲಸ ಮಾಡ್ಬೋದು ಅಂತ ಒಂದು ಅನೌನ್ಸ್ಮೆಂಟ್ ಮಾಡಿದಾಗ ಹೋಗಿ ಕೆಲಸ ಮಾಡಿದ್ದೀವಿ. ಅಲ್ಲಿ ತನಕ ನಾವು ಯಾವ ಡ್ಯೂಟಿನೂ ಮಾಡಲಿಲ್ಲ. ಮನೆಯಲ್ಲಿ ಊಟ ದೇವರು ಕೊಟ್ಟರು ನಮಗೆ. ಹೀಗೆ ದೇವರಲ್ಲಿ ನಂಬಿಕೆ ಇಟ್ಟು ನಡೆಯುವಂಥವರಿಗೆ ನಿಜವಾಗಲು ದೇವರು ಅನ್ನಪಾನಗಳನ್ನು ಆಶೀರ್ವದಿಸ್ತಾರೆ. ಹಲ್ಲೆಲೂಯಾ. ಇದು ನಾವು ಕೆಲಸ 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 ಅಂತ ಹೇಳಿ ಕೆಲಸಕ್ಕೆ ಹೋಗುವಾಗ ದೇವರು ಮೌನವಾಗಿ ಕೂತಿರ್ತಾರೆ. ಆಯಿತು, ನಿನಗೆ ತೋಳಲ್ಲಿ ಬಲ ಇದೆ, ಶಕ್ತಿ ಇದೆ, ಜ್ಞಾನ ಇದೆ, ಎಲ್ಲ ನಾನು ನಿನ್ಗೆ ಕೊಟ್ಟಿದ್ದೀನಿ, ಹೋಗು ದುಡಿ, ಚೆನ್ನಾಗಿ ದುಡಿ, ಎಷ್ಟು ಬೇಕೋ ಅಷ್ಟು ದುಡ್ಕೊ. ಆದರೆ ಒಂದು ದಿವಸ ಇಲ್ಲಿ ಬರಲೇಬೇಕಲ್ಲ. ಆವಾಗ ನಾನು
ಲೆಕ್ಕ ಕೇಳ್ತೇನೆ ನೀನು, ನನಗಾಗಿ ನೀನು ಏನು ಮಾಡಿದೀಯಾ. ಹಾಲೆಲೂಯಾ. ನಾವು ಏನು ಲೆಕ್ಕ ಕೊಡಬೇಕು? ಯಾರಿಂದ ಲೆಕ್ಕ ಕೊಡಲಿಕ್ಕೆ ಸಾಧ್ಯವಿಲ್ಲ. ಅಂತ ನ್ಯಾಯಾಧಿಪತಿ ಮುಂದೆ ನಾನು ನಿಂತುಕೊಂಡು ಲೆಕ್ಕ ಕೊಡಕ್ಕಾಗ್ತದ? ಪ್ರಿಯನಾದ ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿ ಒಂದು ಕೋರ್ಟಲ್ಲಿ ಒಂದು ಜಡ್ಜ್ ಮುಂದೆ ನಿಂತ್ಕೊಂಡು ನಾವು ಮಾತನಾಡ್ಲಿಕ್ಕೆ ಕಷ್ಟ ಆಗ್ತದೆ. ಭಯ, ಹೆದರಿಕೆ ಎಲ್ಲ ಬರ್ತದೆ. ಹಾಲೆಲೂಯಾ. ಮನುಷ್ಯ ದೇವರು ಕೈಯಿಂದ ಉಂಟು ಮಾಡಿದ ಮನುಷ್ಯನ ಹತ್ರ ನಾವು ಎದುರುಕೊಳ್ತೇವೆ. ಅಯ್ಯೋ, ಏನ್ ಶಿಕ್ಷೆ ಹಾಕ್ಬಿಡ್ತಾರೋ, ಏನ್ ಮಾಡ್ಬಿಡ್ತಾರೋ. ಹಾಲೆಲೂಯಾ. ಆದರೆ ಆಕಾಶ ಭೂಮಿಯನ್ನ ಬರೀ ಬಾಯಿ ಮಾತಿನಿಂದ ಉಂಟು ಮಾಡಿದ ದೇವರ ಮುಂದೆ ಹೇಗೆ ನಿಲ್ಲುವುದು? ಹಾಲೆಲೂಯಾ. ಅದಕ್ಕಾಗಿ ಶರೀರದಲ್ಲಿ ನಮ್ಮ ಆತ್ಮ ಇರಬೇಕಾದ್ರೇನೆ ಕ್ಷಮೆ ದಮೆ ಎಲ್ಲ ಇದೆ. ಇದಕ್ಕೆ ನಾವು ಎಷ್ಟು ಜನ ಇದನ್ನ ಕೈಗೊಂಡು ನಡೀತಾ ಇದ್ದೇವೋ, ಇನ್ನು ಮುಂದೆ ಹಾಗೇ ನಡೀತಾ ಹೋಗ್ಬೇಕು. ಹಾಗಾಗಿ ನಾವು ನಿಜವಾಗಲೂ ದೇವರನ್ನ ನಂಬಿ ನಾವು ಎಂದಿಗೂ ಆಶಾಭಂಗ ಆಗಬಾರ್ದು. ದೇವರ ನಂಬಿ ನಾವು ಆಶಾಭಂಗ ಆಗ್ತಾ ಇದ್ದೀವಿ ಅಂತಂದ್ರೆ ಅಲ್ಲಿಗೆ ನಾವು ನಿಜವಾಗ್ಲೂ ಬರೀ ದೇವರಿಗೆ ಬಾಯಿ ಮಾತಿನಿಂದ ಸನ್ಮಾನಿಸ್ತಾ ಇದ್ದೇವೆ ಅಂತ ಅರ್ಥ. ನಮ್ಮ ಅಂತರಂದ್ರ ಅಂದ್ರೆ ಒಳಗಡೆ ನಮ್ಮ ಆತ್ಮದಿಂದ ನಾವು ಆರಾಧನೆ ಮಾಡ್ತಾ ಇಲ್ಲ. ರೂಢಿ ಮಾಡ್ಕೊಂಡ್ಬಿಟ್ಟಿದ್ವಿ. 7 ಗಂಟೆ ಪ್ರಾರ್ಥನೆ, ನಂದು 8 ಗಂಟೆಗೆ ಪ್ರಾರ್ಥನೆ. ಅಯ್ಯೋ, ಎಲ್ಲೋ ಹೋಗ್ಬೇಕಾಯ್ತು ಮಾರ, ನನಗೆ ಈ ಪ್ರೇಯರ್ ನಡೆಸ್ಬೇಕಲ್ಲ. ನೆವರ್. ಆ ಥರ ಪ್ರಾರ್ಥನೆ ದೇವರು ಎಂದಿಗೂ ಕೇಳುವುದಿಲ್ಲ. ದೇವರು ನಮ್ಮನ್ನ ಉಂಟು ಮಾಡಿದ್ದಾರೆ ಅಂದಮೇಲೆ ನಾವು ಅವರಿಗಾಗಿ ಸ್ವಲ್ಪ ಸಮಯ ಕೊಟ್ಟು ಪ್ರಾರ್ಥನೆ ಮಾಡೋಣ. ಅಂಥ ಮನಸ್ಸುಳ್ಳವರು ಎಷ್ಟು ಜನ ಇದ್ದೀರಿ ಅಂತ ದೇವರು ಕೇಳ್ತಾರೆ. ನಿನಗಾಗಿ ನಾನು ಪ್ರಾಣ ತ್ಯಾಗ ಮಾಡಿದೆ. ನಿನ್ನ ಕಷ್ಟಗಳನ್ನ, ನಿನ್ನ ಪಾಪಗಳನ್ನ, ನಿನ್ನ ಅಪರಾಧಗಳನ್ನ ಎಲ್ಲ ನಾನು ಹೊತ್ತುಕೊಂಡನಲ್ಲ. ಶಿಲುಬೆಗೆ ಏರಿದನಲ್ಲ, ಎಷ್ಟೋ ದೂರ ಶಿಲುಬೆನ ಹೊತ್ತುಕೊಂಡು ಬಂದನಲ್ಲ ನಿಮ್ಮ ಮುಂದೆ. ಹಾಲೆಲೂಯಾ. ಇದೇನಾ ನನಗೆ ಕೊಡ್ತಾ ಇರೋದು ನೀವು ಗೌರವ? ಯೇಸುಸ್ವಾಮಿ ಕೇಳ್ತಾರೆ, ಇದೇನಾ ನೀವು ನನಗೆ ಕೊಟ್ಟಿರೋ ಗೌರವ? ನಿಮ್ಮನ್ನ ನಾನು ಕಾಪಾಡಿದ್ದಕ್ಕೆ. ಹಾಲೆಲೂಯಾ. ಈಗ ನೋಡಿದ್ರೆ ಸಮಯ ಇಲ್ಲ ಪ್ರಾರ್ಥನೆ ಮಾಡಕ್ಕೆ, ಯಾವುದೋ ಒಂದು ಸಮಯ. ಹಾಲೆಲೂಯಾ. ಹಾಗೆ ದಯಮಾಡಿ ಯಾರು ಮಾಡಬೇಡಿ ಪ್ರಿಯನಾದ ಸಹೋದರ. ನಮಗಾಗಿ ಪ್ರಾಣ ಕೊಟ್ಟಂತ ದೇವರನ್ನ ನೆನೆಸಿಕೊಂಡು ನಾವು, ನನಗಾಗಿ ಪ್ರಾಣ ಕೊಟ್ಟಂತ ಯೇಸುವೇ ನಿಮಗೆ ಮಹಿಮೆಯಾಗಲಿ. ಇಲ್ಲಿ ದೇವರು ಜಾತಿ ಕುಲಗಳನ್ನ ಕರೆದಿಲ್ಲ, ಮಾನವ ಕುಲಕ್ಕೆ ದೇವರು ಹೇಳಿದ್ದಾರೆ. ಇಲ್ಲಿ ಮನುಷ್ಯನು ಜಾತಿ ಮಾಡಿಕೊಂಡಿದ್ದಾರೆ ಅಷ್ಟೇ. ಮನುಷ್ಯನು ಭಾಷೆಗಳನ್ನ ಮಾಡಿಕೊಂಡಿದ್ದೇವೆ. ಹಾಲೆಲೂಯಾ. ದೇವರಿಗೆ ಯಾವ ಭಾಷೆಗಳು ಇಲ್ಲ. ಎಲ್ಲ ಜನರು ದೇವರಿಗೆ ಬೇಕು. ಸಕಲ ಭೂಲೋಕದ ಎಲ್ಲಾ ಜನರೇ, ನೀವೆಲ್ಲ ನನ್ನ ಬಳಿಗೆ ಬನ್ರಿ, ನನ್ನ ಸಮಾಧಾನವನ್ನ ನಿಮಗೆ ನಾನು ಕೊಡುತ್ತೇನೆ. ಹಾಲೆಲೂಯಾ. ನನ್ನ ಸಮಾಧಾನ, ಯಾರ ಸಮಾಧಾನ? ಯೇಸುಸ್ವಾಮಿ ಸಮಾಧಾನವನ್ನ ಈ ಭೂಮಿ ಮೇಲಿರುವಂತ ಎಲ್ಲಾ ಜನಗಳಿಗೂ ನಾನು ಕೊಡುತ್ತೇನೆ, ಬನ್ರಿ ಅಂತ ಕೇಳ್ತೇನೆ. ನಮಗೆ ಹೋಗಕ್ಕೆ ಸಮಯ ಇಲ್ಲ. ಹಾಲೆಲೂಯಾ. ಹಾಗಾಗಿ ಈ ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ. ಅದಕ್ಕೆ ದೇವರು ಹೀಗೆ ಹೇಳ್ತದೆ, ನೀನು ನನ್ನ ಬಾಯಿಯಾಗಿರುವಿ, ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳುವರು. ಯಾರ ಕಡೆಗೆ? ಪ್ರವಾದಿ ಕಡೆಗೆ ತಿರುಗಿಕೊಳ್ಳುವರು. ಪ್ರವಾದಿ ಒಳ್ಳೆ ಸಂದೇಶವನ್ನ ಸಾರಿ ದೇವರಿಗೆ ಮೀಸಲಾಗಿರೋ ಒಂದು ಸರಿಯಾದ ಒಂದು ಪ್ರವಾದಿ ಆಗಿರಬೇಕು. ಸೇವೆ ಮಾಡುವಂಥವು ಅದೇ ರೀತಿಯಾಗಿ ಇರಬೇಕು. ದೇವರ ಬಾಯಿಯಾಗಿರಬೇಕು. ಹಾಲೆಲೂಯಾ. ಮನುಷ್ಯನ ಬಾಯಿ ಅಲ್ಲ, ದೇವರ ಬಾಯಿ ಅಂತಂದ್ರೆ ದೇವರ ನುಡಿ ಹೇಗಿರ್ತದೆ? ಯೇಸುಸ್ವಾಮಿ 3.5 ವರ್ಷಗಳ ಕಾಲ ಇಲ್ಲಿ ಅದ್ಭುತ ಕಾರ್ಯ, ಮಹತ್ ಕಾರ್ಯಗಳು ಎಲ್ಲವನ್ನ ಮಾಡಿದರಲ್ಲ. ಅವ್ರು ಹೇಗೆ ಮಾಡಿದರು ಅದನ್ನ ನಾವು ತಿಳ್ಕೋಬೇಕು. ವಾಕ್ಯದ ಮುಖಾಂತರ ಅದ್ರ ಪ್ರಕಾರ ಜೀವಿಸಬೇಕು. ಈ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಯೇಸುಸ್ವಾಮಿ ನಿಮಗೆ ಮಹಿಮೆಯಾಗಲಿ.
ಈ ರಾತ್ರಿ ವೇಳೆಯಲ್ಲಿ ಕೊಟ್ಟಂಥ ಸಮಯ ಮತ್ತು ಕೃಪೆಗಾಗಿ ಸ್ತೋತ್ರಪ್ಪ. ಈ ವಾಕ್ಯದೊಂದಿಗೆ ಸ್ವಾಮಿ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ ರಾಜನೇ. ಹಾಗೂ ದೇವರೇ, ಆ ವಿಡಿಯೋ ಮುಖಾಂತರ ನೋಡುವಂಥ ಪ್ರತಿ ಒಂದು ಕುಟುಂಬಗಳನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೀನಿ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಪರಲೋಕದ ಒಳ್ಳೆಯ ದೇವರೇ, ಆಮೆನ್. ಪ್ರೈಸ್ ದ ಲಾರ್ಡ್. ದೇವರೆಲ್ಲರನ್ನೂ ಆಶೀರ್ವದಿಸಲಿ. ಆಮೆನ್.